ವೆಲ್ಕಮ್ ಟು ಥರ್ಡ್ ಡೇ ಆಫ್ 75 ಡೇಸ್ ಹ್ಯಾಟ್ ಚಾಲೆಂಜ್. ಮಾರ್ನಿಂಗ್ 4 o'clock ಎದ್ದು ಲೆಮನ್ ವಾಟರ್ ಮಾಡಿ ಹಾಗೆ ಬ್ಲ್ಯಾಕ್ ಕಾಫಿ ಮಾಡಿಕೊಂಡು ಬ್ಲ್ಯಾಕ್ ಕಾಫಿ ಕುಡಿತಾ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಹಾಗೆ ಒಂದು ಸಾಂಗ್ ಕೇಳೋಣ ಅಂತ ರಾಹುಲ್ ಡಿಟೋ ಅವ್ರ ಸಾಂಗ್ ಹಾಕೊಂಡೆ. ಮನಸ್ಸಿನ ಯಾತನೆ ಬಿಟ್ಟಾಕಿ ನೀ ಮಾಡು ಪ್ರಾರ್ಥನೆ, ಯಾರಿಗೆ ಯಾರಿಲ್ಲ ಯಾರೂ ಬರಲ್ಲ, ಎಲ್ಲಿ ನೋಡಿದ್ರು ಒಬ್ರು ಕಂಡ್ರೊಬ್ರಿಗಾಗಲ್ಲ. ಡಿಟೋ ಅವರ ಸಾಂಗ್ಸಲ್ಲಿ ನನಗೆ ಇದು ಫೇವ್ರೇಟ್ ಅಂತಲೇ ಹೇಳ್ಬೋದು. ಬಂದಿತ್ತು ಒಬ್ಬನೇ ಹೋಗೋದು ಕೂಡ ನೀನು ಒಬ್ಬನೇ, ತುಂಬ ಚೆನ್ನಾಗಿದೆ ಸಾಂಗ್. ನನಗೆ ತುಂಬ ಇಷ್ಟ. ಹಾಗೆ ಸಾಂಗ್ ಕೇಳ್ಕೊಂಡು ವರ್ಕೌಟ್ ಮಾಡಿರಲಿಲ್ಲ ಲಾಸ್ಟ್ 2 days ಅಂತ. ಲೈಕ್ ಫಸ್ಟ್ ಡೇ ಏಕಾದಶಿ, ಆಮೇಲೆ ಸೆಕೆಂಡ್ ಡೇ ಫಾಸ್ಟಿಂಗ್ ಇದ್ದೆ, ಲಾಸ್ಟ್ ಡೇ ಅಂತ ಹೇಳಿ ನಾನು ವರ್ಕೌಟ್ ಮಾಡಿರಲಿಲ್ಲ. ಹಾಗೆ ವರ್ಕೌಟ್ ಮಾಡ್ತಾ ಸಾಂಗ್ಸ್ ಕೇಳ್ಕೊಂಡು ಎಂಜಾಯ್ ಮಾಡ್ತೀನಿ. ವರ್ಕೌಟ್ ಎಲ್ಲ ಮುಗೀತು, ಮನೆ ಕೆಲಸ ಮಾಡಬೇಕಿತ್ತು. ಮನೆ ಕೆಲಸ ಮಾಡಿ ಬಿಗ್ ಬಾಸ್ ನೋಡಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ದೆ. ಹಾಗೆ ನಮ್ಮ ಖುಷಿ ಬಂದು ಒಂದು ರೌಂಡ್ ಅವಳ ಜೊತೆ ಆಟ ಆಡಿಕೊಂಡು ಸ್ಟಾರ್ಟ್ ಮಾಡಿದೆ. ಹಬ್ಬ ಇರೋದ್ರಿಂದ ಮನೇಲಿ ಕೆಲಸ ತುಂಬಾ ಇತ್ತು. ಹಾಗಾಗಿ ನಾನು ಇಸ್ಕಾನ್ಗೆ ಹೋಗಬೇಕಿತ್ತು, ಬಟ್ ಇಸ್ಕಾನ್ ಕೂಡ ಹೋಗೋಕ್ಕಾಗಿಲ್ಲ. ಮನೆ ಕೆಲಸ ಎಲ್ಲ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದೆ. ಚಪಾತಿ ಮಾಡ್ಕೊಂಡಿದ್ದೆ ಬ್ರೇಕ್ಫಾಸ್ಟ್ ಆಯಿತು. ಹಾಗೆ ನಮ್ಮ ಬಾಸ್ ಸಾಂಗ್ಸ್ ಕೇಳ್ಕೊಂಡು ಇನ್ನೂ ಒಂಚೂರು ಕೆಲಸ ಬಾಕಿ ಇತ್ತು, ಮುಗಿಸ್ದೆ. ಅಷ್ಟರಲ್ಲಿ ಮಧ್ಯಾಹ್ನ ಆಯಿತು. ಊಟ ಮಾಡಾದ್ಮೇಲೆ ಬುಕ್ ಓದೋಣ ಅಂತ ಹೇಳಿ IQ ಬುಕ್ನ ನಾನು ಓದಾದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಾದ್ಮೇಲೆ ಫ್ರೆಶ್ ಅಪ್ ಆಗಿ ಭಗವದ್ಗೀತೆ ಓದಿರಲಿಲ್ಲ ಅಂತ ಹೇಳಿ ಭಗವದ್ಗೀತೆ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಭಗವದ್ಗೀತೆ ಎಲ್ಲ ಓದಿದಾಯಿತು. ಆ್ಯಂಡ್ ನಿಮ್ಗೆಲ್ಲರಿಗೂ ಈ ಒಂದು ವಿಷಯನ ಹೇಳಬೇಕಿತ್ತು ನಾನು. ಬಿಕಾಸ್ ಭಗವದ್ಗೀತೆ ಬುಕ್ ಲೈಕ್ ಆಫರಲ್ಲಿದೆ. ನಿಮಗೆ 500-600 ಸಿಗುವಂಥ ಬುಕ್ 290 rupeesಗೆ ನಮ್ಮ ಇಸ್ಕಾನಲ್ಲಿ ನಾವು ಕೊಡ್ತಿದ್ದೀವಿ. ಅದು ಈ ಮಂತ್ 26th ಮಾತ್ರ. ಇದು ಯಾವುದೇ ರೀತಿಯಾದ ಪ್ರಮೋಷನ್ ಅಲ್ಲ, ನನಗೆ ಹೇಳಬೇಕು ಅಂತ ಅನಿಸ್ತು. ಯಾರ್ಯಾರಿಗೆ ಭಗವದ್ಗೀತೆ ಬುಕ್ ಬೇಕು ನೀವು ನನಗೆ ಕಮೆಂಟಲ್ಲಾದರೂ ತಿಳಿಸ್ಬೋದು ಅಥವಾ DM ಮಾಡ್ಬೋದು. ಇವತ್ತು ತುಂಬ ಸುಸ್ತಾಗಿರೋದ್ರಿಂದ ಊಟ ಮಾಡಲಿಲ್ಲ, ಹಾಗೆ ಮಲ್ಕೊಂಡೆ.